ಈ ದ್ವೇಷ ಭಾಷಣದ ವಿಚಾರಕ್ಕೆ ಯುಟಿ ಖಾದರ್ ಅವರು ಗೃಹ ಸಚಿವರಿಗೆ ಒಂದು ಪತ್ರ ಬರೆದಿದ್ದಾರೆ. ಅಂದ್ರೆ ಹಿಂದೆ ಇದ್ದಂತ ಪೊಲೀಸ್ ಅಧಿಕಾರಿಗಳು ಸರಿಯಾಗಿ ಅದನ್ನ ನಿಭಾಯಿಸಲಿಲ್ಲ, ಮತ್ತೆ ಅದನ್ನ ತನಿಖೆ ಮಾಡಲಿಲ್ಲ, ಕಂಟ್ರೋಲ್ ಮಾಡಲಿಲ್ಲ, ಅವರನ್ನ ತನಿಖೆಗೆ ಒಳಪಡಿಸಬೇಕು. ಸ್ಪೀಕರ್ ಸಾಹೇಬರು ಹೇಳಿರೋದು ನಿಜ. ಸ್ಪೀಕರ್ ಆಗಿದ್ದರು ಸುಮೋಟೋ ನಾವು ಅಸೆಂಬ್ಲಿನಲ್ಲೂ ಕರೆಸ್ಬಿಡ್ಬೋದಿತ್ತು. ಯಾಕಂದರೆ ಜನಗಳ ಸಭೆ ಅದು, ವಿಧಾನಸಭೆ ಅಂತಕ್ಕಂಥದ್ದು. ಯಾವ ಅಧಿಕಾರಿಗಳು ಸುಮೋಟೋ ತಗೊಳ್ಳಲಿಲ್ಲ ಕೇಸು, ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕಾಗುತ್ತೆ. ಯಾಕಂದರೆ ಸುಪ್ರೀಂ ಕೋರ್ಟ್ನ ಭಾಳ ಸ್ಪಷ್ಟವಾದ ನಿರ್ದೇಶನ ಇದೆ. ಯಾರೇ ದ್ವೇಷ ಭಾಷಣ, ಪ್ರಚೋದನಕಾರಿ ಭಾಷಣ ಮಾಡಿದಾಗ FIR ಮಾಡಬೇಕು ಅಂಥೇಳಿ. FIR ಮಾಡುವಾಗ ಸುಮ್ಮನೆ FIR ಕಾಟಾಚಾರಕ್ಕೆ FIR ಮಾಡೋದಲ್ಲ, ಅದಕ್ಕೆ ಪ್ರಚೋದನಕಾರಿ ಮಾಡೋರಿಗೆ ಯಾವ ಸೆಕ್ಷನ್ನಲ್ಲಿ ಅವ್ರಿಗೆ ವಿಚಾರಣೆ ಆಗಬೇಕು ಅಂತ ಮಾಡಿದಾಗ ಮಾತ್ರ ಅವ್ರಿಗೆ ಶಿಕ್ಷೆ ಆಗುತ್ತೆ. ವಿನಃ ಸುಮ್ಮನೆ ಕಾಟಾಚಾರಕ್ಕೆ ಮಾಡಿದ್ರೆ ಹೈಕೋರ್ಟಲ್ಲಿ ರೆಡಿ ಇದ್ದಾರೆ ಬೇಲ್ ಕೊಡೋಕ್ಕೆ. ಈ ಸಲ ಏನಾದರೂ ಕೆಲವ್ರ ಮೇಲೆ FIR ಆಗಿದ್ದಾರೆ, ಈ ಸಲ ಏನಾದರೂ ಆ ಥರ ಆದರೆ ನಾವು ಕೂಡ ಸುಪ್ರೀಂ ಕೋರ್ಟ್ವರೆಗೂ ಹೋಗಬೇಕಾಗುತ್ತೆ. ಈಗ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಮಾಡಿದ್ದು ಉಪಯೋಗಕ್ಕೆ ಬರುತ್ತೆ ಅಂತ ಅನ್ಸುತ್ತೆ ಸರ್? ಅದಕ್ಕೆ ಎಲ್ಲ ಸಂಪೂರ್ಣವಾದ ಶಕ್ತಿ ತುಂಬಿದ್ರೆ ಉಪಯೋಗಕ್ಕೆ ಬರುತ್ತೆ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಬೇಕು, ಅದು ನಮ್ಮ ಪ್ರಣಾಳಿಕೆಯಲ್ಲಿ ಇದೆ. ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿಸ್ಕೊಂಡವರು, ನಾವು ಅವ್ರಿಗೆ ಭಾಳ ಅದನ್ನು ಅನುಷ್ಠಾನಕ್ಕೆ ತರಬೇಕಂದ್ರೆ ಕಾವಲು ಪಡಬೇಕಾಗುತ್ತೆ.